ಮಗು ಜನಿಸಿದ 1 ಗಂಟೆ ಒಳಗೆ ಎದೆ ಹಾಲು ಕುಡಿಸುವುದರಿಂದ ನವಜಾತ ಶಿಶುಗಳಲ್ಲಿ ಅಪೌಷ್ಟಿಕತೆಯನ್ನು ದೂರ ಮಾಡಬಹುದು ಎಂದು ಮಹದೇವಪುರ ವಲಯ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸವಿತಾ ಅವರು ತಿಳಿಸಿದರು. ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಮತ್ತು ಬಿಬಿಎಂಪಿ ಸಹಯೋಗದಲ್ಲಿ ಬಟ್ಟರಹಳ್ಳಿ ಸಮೀಪವಿರುವ ನಮ್ಮ ಕ್ಲಿನಿಕ್ನಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಎದೆ ಹಾಲಿನಲ್ಲಿ ಮಗುವಿನ ಬೆಳವಣಿಗೆಗೆ ಪ್ರಯೋಜನಕಾರಿಯಾದ ಪೋಷಕಾಂಶಗಳು ತುಂಬಿರುವುದರಿಂದ ಮಗು ಹುಟ್ಟಿದ ಗಂಟೆ ಒಳಗೆ ಎದೆ ಹಾಲುಣಿಸಬೇಕು. ತಾಯಿಯ ಮೊದಲ ದಪ್ಪ ಮತ್ತು ಹಳದಿ ಹಾಲು ನವಜಾತ ಶಿಶುವನ್ನು ಅನೇಕ ಮಾರಕ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಮತ್ತು ರೋಗಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುತ್ತದೆ ಎಂದು ವಿವರಿಸಿದರು. ಮಗುವಿನ ನಂತರದ ಜೀವನದಲ್ಲಿ ಅಸಂಕ್ರಾಮಿಕ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ, ಮಗುವನ್ನು ನ್ಯೂಮೋನಿಯಾ ಮತ್ತು ಅತಿಸಾರದಿಂದ ರಕ್ಷಿಸುತ್ತದೆ, ಮಾನಸಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಜೊತೆಗೆ ಮಗುವಿನ ತಾಯಿ ಹಾಲು ನೀಡುವುದರಿಂದ ತಾಯಿಯು ಅನೇಕ ರೋಗಗಳಿಂದ ದೂರ ಇರಬಹುದು ಎಂದು ತಿಳಿಸಿದರು. ಇದು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ 1st of August till 7th of Augustನ ನಾವು WHO ಗೈಡ್ಲೈನ್ಸ್ ಪ್ರಕಾರ ಇಟ್ ಈಸ್ ಘೋಷಿತವಾಗಿದೆ. ಈ ಆಗಸ್ಟ್ ಮಾಹೆಯಲ್ಲಿ ಮೊದಲನೇ ವಾರ ನಾವು ತಾಯಂದಿರು ಹಾಲು ಉಣಿಸುವಿಕೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರ್ತೀವಿ. ಈ ಒಂದು ಕಾರ್ಯಕ್ರಮ ಈ KR ಆಸ್ಪತ್ರೆ KR ಪುರಂ ಹಾಸ್ಪಿಟಲ್ ಮತ್ತು ಇಲ್ಲಿ ನಮ್ಮ ಕ್ಲಿನಿಕ್ ಅವ್ರಿಗೆ ಸಂಬಂಧಪಟ್ಟ 51 ವಾರ್ಡಲ್ಲಿ ಇಲ್ಲಿ ಕಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಇಲ್ಲಿ ಮಹದೇವಪುರ ಝೋನಲ್ಲಿ ಎಂಟೈರಲ್ಲಿ PHCಗಳು ಮತ್ತು ನಮ್ಮ ಕ್ಲಿನಿಕ್ಗಳು ಅವರವರ ವ್ಯಾಪ್ತಿಯಲ್ಲಿ ಮಾಡ್ತಾರೆ. ಇಲ್ಲಿ ನಮ್ಮ ಡಾಕ್ಟರ್ ಮತ್ತು ಸಿಸ್ಟರ್ ಅವ್ರಿಗೆ ಅವೇರ್ನೆಸ್ ಆಗಿ ಟ್ರೈನಿಂಗ್ ಮಾಡೆಲ್ ಆಗಿ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ANMs LHVಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ಮನೆ ಮನೆಗೆ ಹೋಗಿ ತಲುಪಿಸೋಕ್ಕೆ ಅದು ಉದ್ದೇಶ ಆಗಿರುತ್ತದೆ. ಅದರಲ್ಲಿ ಏನೇನು ಸ್ಟೆಪ್ಸು ಹೇಗೆ ಮಾಡಬೇಕು, ಸಾರ್ವಜನಿಕರಲ್ಲಿ ಹೇಗೆ ಅರಿವು ಮೂಡಿಸಬೇಕು ಅಂತ ಈಗ ಮೊದಲು ಡಾಕ್ಟರ್ ಮಾತಾಡ್ತಾರೆ. ಅವರ ನಿರ್ದೇಶನದಲ್ಲಿ ಇವತ್ತಿನ ದಿವಸ ಮಹದೇವಪುರ ವಲಯದ ಎಲ್ಲ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ನಮ್ಮ ಕ್ಲಿನಿಕ್ಗಳಲ್ಲಿ ನಮ್ಮ ವೈದ್ಯಾಧಿಕಾರಿಗಳ ಮುಂದಾಳತ್ವದಲ್ಲಿ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ವಿಶ್ವ ಸ್ತನ್ಯಪಾನ ಸಪ್ತಾಹ 2025 ಇಸ್ವಿದನ್ನು ಸಾಂಕೇತಿಕವಾಗಿ ಇಲ್ಲಿ ಮೇಡಮ್ ಅವರು ಚಾಲನೆ ಕೊಟ್ಟಿದ್ದಾರೆ. ಒಂದು ಉದ್ದೇಶ ಅಷ್ಟೇ, ತಾಯಿ ಮಕ್ಕಳ ಆರೋಗ್ಯ ರಕ್ಷಣೆ ಮತ್ತು ತಾಯಿ ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು. ಗಣನೀಯವಾಗಿ ಒಂದು ದೇಶದ ಪ್ರಗತಿ ಅವಲಂಬಿಸಿರೋದು ಆ ದೇಶದಲ್ಲಿ ಆಗತಕ್ಕಂಥ ತಾಯಿ ಮಕ್ಕಳ ಮರಣಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಆ ದೇಶ ಪ್ರಗತಿ ಹೊಂದಿತಾ ಇದೆಯಾ ಇಲ್ವಾ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಹದೇವಪುರ ವಲಯದ ಆರೋಗ್ಯಾಧಿಕಾರಿಗಳು ಅತಿ ಹೆಚ್ಚು ಏನು ಬೀಯಿಂಗ್ ಎ ಲೇಡಿ ಆಗಿರೋದ್ರಿಂದ ತಾಯಿ ಮಕ್ಕಳ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸಿ ಯಾವುದೇ ಆರೋಗ್ಯ ಕಾರ್ಯಕ್ರಮಗಳು ಕಟ್ಟಕಡೆಯ ನಾಗರಿಕನಿಗೆ ತಲುಪುವಾಗಿರಬೇಕು, ಯಾವುದು ಚ್ಯುತಿ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಮಗೆಲ್ಲ ಒಂದು ಮೋಟಿವೇಟ್ ಮಾಡಿ ಟ್ಯೂನಪ್ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ನಿರಂತರವಾಗಿ ನಡೀತಾ ಇದೆ. ಇಂಟೆನ್ಸಿವ್ ಆಗಿ ಈ ವಾರದಲ್ಲಿ ಏನು ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ಈ ಸ್ತನ್ಯಪಾನದ ಜಾಗೃತಿಯ ಬಗ್ಗೆ ಎಲ್ಲೆಲ್ಲಿ ನಾವು ತಾಯಂದ್ರ ಸಭೆಗಳಿರ್ಬೋದು, ಅಂಗನವಾಡಿಗಳಲ್ಲಿರ್ಬೋದು, ನಾವು ಎಲ್ಲೆಲ್ಲಿ ಗುಂಪು ಸಭೆಗಳು ಮಾಡ್ತೀರಿ, ಈ ಒಂದು ಸಭೆಗಳಲ್ಲಿ ಅತಿ ಹೆಚ್ಚಾಗಿ ನಾವು ಈ ಸ್ತನ್ಯಪಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ತಾಯಿ ಮಕ್ಕಳ ರಕ್ಷಣೆಯನ್ನು ಮಾಡ್ತೀರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಮೇಡಮ್ ಅವ್ರಿಗೆ ಎಲ್ರಿಗೂ ವಂದಿಸ್ತಾ ಮಾತನಾಡ್ತೀವಿ.